ಬಿಜೆಪಿಯಲ್ಲಿ ಬಣಗಳ ಕಿತ್ತಾಟ ಮತ್ತೆ ಉದ್ಭವಿಸಿದೆ. ಆಂತರಿಕ ಗೊಂದಲ ತಾರಕಕ್ಕೆ ಏರಿದೆ. ನಾಯಕತ್ವ ಬದಲಾವಣೆಯ ಮಾತುಗಳು ಮತ್ತೆ ಕೇಳಿ ಬರ್ತಾ ಇದೆ. ಉಚ್ಚಾಟಿತ ಶಾಸಕ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಮರಳಿ ಕರೆತರುವ ಪ್ರಯತ್ನಗಳು ರೆಬಲ್ ಟೀಮ್ನಿಂದ ನಡೀತಾ ಇದ್ದು, ಈ ಬಗ್ಗೆ ಗೌಪ್ಯ ಸಭೆಗಳು ಬೆಳಗಾವಿಯ ಅಧಿವೇಶನದಲ್ಲಿ ನಡೀತಾ ಇದೆಯಂತೆ. ವಿಜೇಂದ್ರ ಹಾಗೂ ಆರ್ ಅಶೋಕ್ ಅವರ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಶಾಸಕರಲ್ಲಿ ಅಸಮಾಧಾನ ಇದೆ ಅನ್ನೋದು ಈಗ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಮಾತು. ಹಾಗಾದ್ರೆ ಯತ್ನಾಳ್ ಅವರನ್ನ ಮತ್ತೆ ಟೀಮ್ಗೆ ಕರ್ಕೊಳ್ತಾರಾ? ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ರಾಜ್ಯ ಬಿಜೆಪಿಯಲ್ಲಿ ವಾತಾವರಣ ಅಂದುಕೊಂಡಂತೆ ಇಲ್ಲ. ಆಡಳಿತ ಪಕ್ಷದ ಗೊಂದಲ ಕಚ್ಚಾಟ ಬಹಿರಂಗದಲ್ಲಿ ನಡೀತಿದ್ರೆ ಬಿಜೆಪಿಯಲ್ಲಿ ಆಂತರಿಕವಾಗಿ ಮಸರತ್ತುಗಳು ಸದ್ದಿಲ್ಲದಂತೆ ನಡೀತಾ ಇದೆ. ಬಿಜೆಪಿಯ ಒಂದು ಬಣ ಒಂದೆಷ್ಟು ಬದಲಾವಣೆಯ ಪ್ರಯತ್ನಗಳು ಗೌಪ್ಯವಾಗಿಯೇ ನಡೀತಾ ಇರುವಂತದ್ದು. ಇದಕ್ಕೆ ಸಾಕ್ಷಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. 2 ದಿನಗಳ ಹಿಂದೆ ವಿಧಾನಸಭೆಯ ಬೊಗಸಾರಿಯಲ್ಲಿ ಘಟನೆಯೊಂದು ನಡೆದಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಕೊಠಡಿಯಲ್ಲಿ ಶಾಸಕ ಯತ್ನಾಳ್, ಸುನೀಲ್ ಕುಮಾರ್, ಬೈರತಿ ಬಸವರಾಜ್ ಸೇರಿದಂತೆ ಹಲವು ಶಾಸಕರು ಇದ್ರು. ಈ ಕೋಣೆಯಲ್ಲಿ ಆರ್ ಅಶೋಕ್ ಹಾಗೂ ವಿಜೇಂದ್ರ ಇರಲಿಲ್ಲ ಅನ್ನುವಂತಹ ಮಾತು ಇದೆ. ಬಾಗಿಲು ಮುಚ್ಚಿ ಮಾತುಕತೆಯನ್ನ ನಡೆಸಿದ್ರಂತೆ. ಶಾಸಕ ಯತ್ನಾಳ್ ಜೊತೆಗೆ ಕೊಠಡಿ ಬಾಗಿಲು ಮುಚ್ಚಿ ಮಾತುಕತೆಯನ್ನ ನಡೆಸಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ಬಂದ್ರು. ಆದ್ರೆ ಬಾಗಿಲು ಮುಚ್ಕೊಂಡಿತ್ತು. ಬಾಗಿಲು ತೆರೆಯಲು ಪ್ರಯತ್ನ ಮಾಡಿದಾಗ ಶಾಸಕರೊಬ್ಬರು ಹೋಗಿ ಬಾಗಿಲನ್ನ ತೆರೆದ್ರು. ನಂತರ ಮತ್ತೆ ಬಾಗಿಲನ್ನ ಮುಚ್ಚಲಾಯಿತು ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಸುಮಾರು 15 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಲಾಗಿತ್ತು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವಾಗ ವಿಧಾನಸಭೆಯಿಂದ ಮೊಗಸಾಲೆಯಲ್ಲಿರುವಂತಹ ವಿಪಕ್ಷ ನಾಯಕರ ಕಚೇರಿಗೆ ಬಿವೈ ವಿಜಯೇಂದ್ರ ಎಂಟ್ರಿ ಕೊಡ್ತಾರೋ, ಕೊಠಡಿಯಲ್ಲಿ ಮಾತುಕತೆ ನಡೀತಿದ್ದಂತಹ ಯತ್ನಾಳ್, ಸುನೀಲ್ ಕುಮಾರ್, ಬೈರತಿ ಬಸವರಾಜ್ ಹೊರಗೆ ಹೋದ್ರು ಅಂತ ಹೇಳಿ ಮೂಲಗಳು ತಿಳಿಸಿದೆ. ಈ ಮಾತುಕತೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಗೌಪ್ಯ ಮಾತುಕತೆಯ ಬಗ್ಗೆ ಇದೀಗ ಸ್ವತಃ ಯತ್ನಾಳ್ ಅವರು ತೆರೆದಿಟ್ಟಿದ್ದಾರೆ. ಬಿಜೆಪಿ ಪಕ್ಷಕ್ಕೆ ನನ್ನನ್ನ ಆಹ್ವಾನ ಮಾಡಲಾಗಿತ್ತು, ಆದ್ರೆ ನಾನು ನಂಬರ್ 1 ಸ್ಥಾನ ಕೊಟ್ರೆ ಮಾತ್ರ ಪಕ್ಷಕ್ಕೆ ಬರ್ತೇನೆ ಅಂತ ಹೇಳಿದ್ದೆ. ತದಾದ ನಂತರ ಯಾರು ಏನು ಹೇಳಲಿಲ್ಲ ಅನ್ನುವಂತಹ ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು. ಬಿಜೆಪಿಯಲ್ಲಿ ಆಂತರಿಕ ಗೊಂದಲ ಬಗೆಹರಿದಿಲ್ಲ. ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ವಿರುದ್ಧ ಒಂದು ಗುಂಪು ಮಸಲತ್ತನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ಹಲವು ಶಾಸಕರಿಗೆ ಅಸಮಾಧಾನ ಇದೆ. ಇದರ ನೇರ ಫಲಶ್ರುತಿ ವಿಧಾನಸಭೆಯಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಧಿವೇಶನ ಶುರುವಾಗಿ 5 ದಿನ 6 ದಿನ ಆದರೂ ಕೂಡ ಬಿಜೆಪಿ ನಿರೀಕ್ಷಿತ ಹೋರಾಟ ರೂಪಿಸಿರುವಲ್ಲಿ ವಿಫಲವಾಗಿದೆ. ಆಡಳಿತ ಪಕ್ಷದಲ್ಲಿ ಸಾಕಷ್ಟು ನ್ಯೂನ್ಯತೆಗಳು ಇದ್ರೂ ಕೂಡ ಸಮರ್ಥವಾಗಿ ಯಾರೂ ಕೂಡ ಅದನ್ನ ವಿರೋಧ ಮಾಡ್ತಾ ಇಲ್ಲ. ಹೀಗಾಗಿ ಬಿಜೆಪಿಯಲ್ಲೂ ನಾಯಕತ್ವ ಬದಲಾವಣೆಯ ಬಗ್ಗೆ ಆಂತರಿಕ ಅಭಿಪ್ರಾಯಗಳು ಕ್ರೌಡೀಕರಣ ಆಗ್ತಾ ಇದೆ. ಸದ್ಯ ಯತ್ನಾಳ್ ಹೊರತುಪಡಿಸಿ ಯಾರು ಹೇಳಿಕೆಯನ್ನ ನೀಡ್ತಾ ಇಲ್ಲ. ಆದರೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ವಾತಾವರಣ ಹೀಗೆ ಮುಂದುವರಿಸುವಂತಹ ಸಾಧ್ಯತೆ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ವರಿಷ್ಠರ ನಡೆ ಏನು ಎಂಬುದನ್ನ ನೋಡಬೇಕು ಮುಂದೆ ಕುತೂಹಲದಿಂದ. ಅದಕ್ಕೂ ಕೂಡ ಎದುರು ನೋಡ್ತಾ ಇರುವಂತದ್ದು. ಈ ನಡುವೆ ಯತ್ನಾಳ್ ಅವರನ್ನ ಮರಳಿ ಕರೆ ತರುವಂತಹ ಪ್ರಯತ್ನ ಜಾರಿಯಲ್ಲೂ ಇದೆ. ಆದರೆ ಇದನ್ನ ಯಾವ ರೀತಿಯಲ್ಲಿ ಜಾರಿಗೊಳಿಸಲಾಗುತ್ತದೆ ಅನ್ನೋದು ಸದ್ಯದ ಕುತೂಹಲವಾಗಿದೆ.